ನಾನು ರೇಖಾ ಜೆನಿ ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಈಗ ಇರುವಂಥ ಜಾಗ ಬಂದು ನಾಗರಬಾವಿಗೂ ಚಂದ್ರ ಲೇಔಟ್ಗೂ ಇನ್ ಬಿಟ್ವೀನಲ್ಲಿ ಇರುವಂಥ ಈ ಒಂದು ಹೋಟೆಲ್ ಏನಿದೆ, ಹೋಟೆಲ್ ಮಚ್ಚಿ ಅಂತ ಹೇಳಿಬಿಟ್ಟು ಫುಲ್ ಆ್ಯಂಡ್ ಫುಲ್ ಬಂದು ಇದು ಮಂಗಳೂರು ಸ್ಟೈಲ್ ಫುಡ್ ವೆರೈಟೀಸ್ ಇಲ್ಲಿರೋದು. ಸೊ ಏನೆಲ್ಲ ಫುಡ್ ವೆರೈಟೀಸ್ ಇದೆ, ಇದ್ರದ್ದು ಪ್ರೈಸು ಪ್ರತಿಯೊಂದು ಕೂಡ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಈಗ ಫುಡ್ಡು ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ತಡ ಮಾಡದೆ ಡೈರೆಕ್ಟಾಗಿ ಬಂದು ವಿಡಿಯೋ ಒಳಗೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಸರ್, ಇದು ಏನು ಫಿಶ್ ನೀವು ಮಾಡ್ತಿರೋದು? ವೈಟ್ ಫಿಶ್, ವೈಟ್ ಪಾಂಪ್ಲೆಟ್. ವೈಟ್ ಪಾಂಪ್ಲೆಟ್, ಓಕೆ. ತವಾ ಫ್ರೈ. ತವಾ ಫ್ರೈ, ತವಾ ಫ್ರೈ. ಇದು ಮಸಾಲೆ ಯಾವ್ದು ಸರ್ ಆಗ್ತಾ ಇರೋದು? ಏನು ಮಸಾಲೆ ಅಂತ ಹೇಳ್ತೀರಾ? ಇದು ನಾವೇ ಮಾಡುವಂಥ ಒಂದು ಮಸಾಲೆ ಫ್ರೈ. ನಿಮ್ಮದೇ ಓನ್ ಮಸಾಲೆ? ಹೌದು. ಸೊ ಫಿಶ್ಶಿಗೆ ಹಾಕುವಂಥ ಇವ್ರದ್ದೇ ಆದಂಥ ಓನ್ ಮಸಾಲೆಸ್ ನಾವು ನೋಡ್ಬೋದು ಇಲ್ಲಿ. ಇವ್ರದ್ದೇ ಆದಂಥ ಒಂದು ಮಸಾಲೆ. ನೋಡಿ, ಫುಲ್ ಆ್ಯಂಡ್ ಫುಲ್ ಬಂದು ಮಂಗಳೂರು ಸ್ಟೈಲು ಈ ಥರ ಬರುತ್ತೆ ನಿಮಗೆ. ವೈಟ್ ಪಾಂಪ್ಲೇಟು ಫ್ರೈ ಅಂದರೆ ಈ ಥರ ಬರುತ್ತೆ. ತವಾ ಫ್ರೈ ಅಂತ ಹೇಳಿ. ಕೋಕಮ್ ಅಂತ, ನಮ್ಮ ಕೋಕಮ್ ಅಂತ ಮಂಗಳೂರಲ್ಲಿ ಪುನರ್ಬುಳಿ ಕೋಕಮ್ ಅಂತ ಹೇಳ್ತಾರೆ, ಮಂಗಳೂರಲ್ಲಿ ಪುನರ್ಬುಳಿ ಅಂತ ಹೇಳ್ತಾರೆ. ಅದು ನಮ್ಮ ಕಡೆ ಜಾಸ್ತಿ ಸಿಗ್ತದೆ. ಈ ಕಡೆ ಇದನ್ನು ತಂದು ನಾವೆಲ್ಲ ಅದನ್ನು ಜ್ಯೂಸ್ ಮಾಡ್ತೇವೆ. ಸ್ವಲ್ಪ ಹುಳಿ ಇರ್ತದೆ, ಸ್ವೀಟ್ ಆಗಿ ಬರುತ್ತೆ, ಸಕ್ಕರೆ ಎಲ್ಲ ಹಾಕಿ ಸ್ವೀಟ್ ಮಾಡ್ತೇವೆ. ನ್ಯಾಚುರಲ್. ಬಂಗಡೆ ಫಿಶ್ ಇದು ಅಂಜಲ್ ಅಂತ. ಸ್ಲೈಸ್ ಬಂದ್ಬಿಟ್ಟು ಬೋನ್ಲೆಸ್ ಇದು ಬರುತ್ತೆ. ಆಮೇಲೆ ಇದು ಕ್ರ್ಯಾಬು, ಆಮೇಲೆ ಇದು ನಂಗೆ ಸೋಲೋ ಫಿಶ್ ಇದು, ಆಮೇಲೆ ಇದು ಮುರು ಫಿಶು, ಒಂದು ಸ್ವಲ್ಪ ಬಿಗ್ ಸೈಜ್ ಇದೆ ಇದು. ಆಮೇಲೆ ಇದು ಕಾನೆ ಅಂತ, ಸಾಫ್ಟ್ ಫಿಶ್, ಅದು ತುಂಬ ಸ್ವೀಟ್ ಆಗಿರುತ್ತೆ ಇದು ಈ ಫಿಶು. ಆಮೇಲೆ ಇದು ಕೊಡ್ಡೆ, ಇದು ಅಷ್ಟೇ ಮುಳ್ಳು ಕಮ್ಮಿ ಇರುತ್ತೆ, ಬೋನ್ ಜಾಸ್ತಿ ಇರಲ್ಲ, ತುಂಬ ಸಾಫ್ಟ್ ಫಿಶ್ ಅದು. ಈ ಫಿಶ್ ಹೆಸರುಗಳು ಒಂದೊಂದು ಕೂಡ ಬಂದು ಇವರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನೋಡಿ, ಫಿಶಸ್ ಎಲ್ಲ ಬಂದು ತುಂಬ ಫ್ರೆಶ್ ಆಗಿದೆ. ಬ್ಲೂ ಕಲರಲ್ಲಿ ಇದೆ ಕ್ರ್ಯಾಬು, ಕೆಲವೊಮ್ಮೆ ಆರೆಂಜ್ ಕಲರಲ್ಲಿ ಬರುತ್ತೆ, ಇದು ಬ್ಲೂ ಕಲರಲ್ಲಿ ಇದೆ ಕ್ರ್ಯಾಬು. ಏನು ಫಿಶು? ನಂಗ್ ಸಿಲ್ವರ್ ಫಿಶ್, ಚಿಕ್ಕ ಚಿಕ್ಕ ಮೀನು, ಸಿಲ್ವರ್ ರವಾ ಮಾಡ್ತಾ ಇದ್ವಿ. ಸಿಲ್ವರ್ ರವಾ ಫ್ರೈ. ಸಿಲ್ವರ್ ಓಕೆ. ಫಿಶ್ ಎಲ್ಲ ವೆರೈಟಿ.
ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್ ನೀವೆಲ್ಲ? ಇದು 4-5 ತಿಂಗಳಾಯ್ತು ಇಲ್ಲಿ ಉಂಟು. ನಮ್ಮದು ಮಂಗಳೂರಲ್ಲಿ ಉಂಟು, ನಾಲ್ಕು ಹೋಟೆಲ್ ಉಂಟು. ಇದು ಹೊಸತ್ತು ಬ್ರಾಂಚ್ ಓಪನ್ ಮಾಡಿದ್ದು. ನಾವೆಲ್ಲ ಇಲ್ಲಿ ಅಲ್ಲಿಂದ ನಾನು ಕುಕ್ ಆಗಿದ್ದು ಇಲ್ಲಿಗೆ ಹಾಕಿ ಇಲ್ಲಿ ಕೆಲಸ ಮಾಡಿ. ನೀವು ಹೇಳಿ ಸರ್. ಇನ್ನೂ ಸಹ ಇದ್ದಾರೆ ವರ್ಕರ್, ಕೆಲ ಊರಿಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಕೆಲಸ ಮಾಡಿ, ಎಲ್ಲ ಅದೇ ಪ್ರಿಪರೇಷನ್. ಹೋಮ್ ಮೇಡ್ ಮಸಾಲೆ ಎಲ್ಲ ನಮ್ದು, ನಾವೇ ತಯಾರು ಮಾಡುವಂಥ ಮಸಾಲೆಗಳೆಲ್ಲ. ಓಕೆ, ನೀವು ಕುಕ್ ಏನು ಮಾಡ್ತೀರಾ, ಏನು ಪ್ರಿಪೇರ್ ಮಾಡ್ತೀರಾ? ಇದು ತವಾ ಫ್ರೈ, ಇದು ಮಸಾಲೆ ಫ್ರೈ ಇದೆಲ್ಲ ಫ್ರೈ ಐಟಮ್ ಎಲ್ಲ ನೀವು ಮಾಡ್ತೀರಾ? ನಾವು ಮಾಡ್ತೀವಿ. ಓಕೆ. ಮಚ್ಚಿ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ಬಂದು ನಾನು ಮೀಲ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ, ಅಂದರೆ ಕಾಂಬೋ. ಈ ಕಾಂಬೋ ಮೀಲ್ಸು ಇದರಲ್ಲಿ ನೋಡಿ ಚಿಕನ್ ಗ್ರೇವಿ ಕೊಡ್ತಾರೆ ಕಾಂಬೋದಲ್ಲಿ ಒಂದು. ಎರಡನೇದು ಇಲ್ಲಿ ಇದೊಂದು ವೆಜಿಟೇಬಲ್ಸ್ ಗ್ರೇವಿ ಸಿಗುತ್ತೆ ನಿಮಗೆ, ವೆಜಿಟೇಬಲ್ಸ್ ಗ್ರೇವಿ ಇದು. ಸೊ ಇದು ಸಿಗುತ್ತೆ. ಇಲ್ಲಿ ಫಿಶ್ ಗ್ರೇವಿ, ಮತ್ತು ಚಟ್ನೀಸು, ಮತ್ತು ಸ್ಯಾಲಡು, ಮತ್ತು ಈ ಒಂದು ಫಿಶ್. ಸೊ ರೈಸ್ ನೋಡಿ, ಇದು ಬಾಯ್ಲ್ಡ್ ರೈಸ್, ಮಂಗಳೂರು ಸ್ಟೈಲು ಬಾಯ್ಲ್ಡ್ ರೈಸ್. ಎಷ್ಟು ದಪ್ಪ ಇದೆ ನೋಡಿ, ಹಾಗೆ ಮಣಿಯಾಗಿ ರೈಸ್. ಗ್ರೇವಿಗೆ ಟೇಸ್ಟ್ ಮಾಡಿಬಿಡೋಣ. ವಾವ್, ರೈಸ್ ಅಂತೂ ದಪ್ಪ ಇದೆ, ಬಟ್ ರೈಸ್ ಅಷ್ಟೇ ಸಾಫ್ಟಾಗಿದೆ. ರೈಸು ಬಾಯ್ಲ್ಡ್ ರೈಸು ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ, ಸಾಫ್ಟ್ ಇದೆ ರೈಸು. ಬಾಯ್ಲಿಟ್ಟಿದ ತಕ್ಷಣ ತಿಂದ್ಬಿಡ್ಬೋದು, ಆ ಥರ ಇದೆ ರೈಸು. ಆಸಮ್ ಆಗಿದೆ. ಪ್ರಾನ್ಸ್ ಚಟ್ನಿ ಒಳ್ಳೆ. ಪ್ರಾನ್ಸ್ ಚಟ್ನಿ ಹಾಗೆ ಫಸ್ಟ್ ಟೇಸ್ಟ್ ನೋಡ್ತೀನಿ. ಫಿಶ್ ಗ್ರೇವಿ, ಈ ಬಾಯ್ಲ್ಡ್ ರೈಸ್ಗಂತೂ ಈ ಫಿಶ್ಶಿಗೂ ಈ ಒಂದು ಗ್ರೇವಿಗೂ ಆಹಾ. ಬಾಯ್ಲ್ಡ್ ರೈಸು ಚಿಕನ್ ಗ್ರೇವಿ ಟ್ರೈ ಮಾಡಿದೆ, ಅದು ಒಂಥರ ಬೇರೆ ಥರ ಟೇಸ್ಟ್ ಕೊಡ್ತಾಯಿತ್ತು. ಈ ರೈಸ್ಗೆ ಈ ಒಂದು ಫಿಶ್ದು ಕರಿ ಏನಿದೆ, ಫಿಶ್ ಗ್ರೇವಿ ಅಂತೂ ಪಕ್ಕ ಅಂದರೆ ಪಕ್ಕ ಮಂಗಳೂರು ಸ್ಟೈಲ್ ಫುಡ್ಡು. ತಲೆ ಮಾತ್ರ ಇಟ್ಬಿಟ್ಟು ಫಿಶ್ ಹಂಗೆ ಅದು. ಫಿಶ್ಶು ಟೇಸ್ಟಾಗಿದೆ, ಜ್ಯೂಸು ಫೀಲ್ ಮಾಡ್ಬೋದು ಆ ಫಿಶಲ್ಲಿ. ಬಾಂಗಡೆ ಫಿಶ್ಶು ಸಾಫ್ಟಾಗಿ ಫ್ರೈ ಆಗಿದೆ ಫಿಶ್ಶು. ಮಸಾಲೇಸ್ ನೋಡಿ ಹೆಂಗಿದೆ ಫಿಶ್ ಮೇಲೆ, ಹಾಗೇ ಇದೆ. ಸ್ಪೈಸಿ ಗರಂ ಮಸಾಲೆ ಇದೆ, ಸಕ್ಕತ್ತಾಗಿ. ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟು ಪಕ್ಕಾ ಫುಲ್ ಆ್ಯಂಡ್ ಫುಲ್ ಬಂದು ಈ ಮಂಗಳೂರು ಸ್ಟೈಲಲ್ಲಿ ನಾವು ತಿಂದರೆ ಫುಡ್ ಹೇಗಿದೆ, ಫಿಶ್ಶು ವೆರಿ ಡೆಲಿಷಿಯಸ್. ಸ್ಪೈಸಿ ಪ್ಲಸ್ ಟೇಸ್ಟು ಪ್ರತಿಯೊಂದು ಕೂಡ ಬಂದು ಇಲ್ಲಿ ಫೀಲ್ ಮಾಡ್ಕೋಬೋದು. ಇನ್ನೊಂದು ಇಲ್ಲಿ ನೋಡಿ, ಈ ಫಿಶ್ ಮೇಲೆ ಇರುವಂಥ ಈ ಒಂದು ಮಸಾಲೇಸ್ ನೋಡಿ ಹೇಗಿದೆ ನೋಡಿ, ಫುಲ್ಲು ಮಸಾಲೇಸು ಹಾಗೆ ಇದೆ. ಈ ಮಸಾಲೆ ಬಂದು ತುಂಬ ಡೀಪಾಗಿ ಫ್ರೈ ಆಗಿದೆ ಆ್ಯಕ್ಚುಲಿ. ಸೊ ಡೀಪಾಗಿ ಫ್ರೈ ಆಗಿದ್ದರಿಂದ ವೆರಿ ಆಸಮ್ ಅಂತೀನಿ ನಾನು, ವೆರಿ ಟೇಸ್ಟಿ. ಫಿಶ್ಶು ಫ್ರೆಶ್ಶು. ಸೊ ಕಾಂಬೋ ಮೀಲ್ಸ್ ಟ್ರೈ ಮಾಡಿದ್ವಿ. ಈಗ ನೀರು ದೋಸೆ ಮತ್ತು
ಪ್ರಾನ್ಸ್ ಗೀ ರೋಸ್ಟು. ನೆಕ್ಸ್ಟು ಸ್ಕ್ವಿಡ್ ಪ್ರಾನ್ಸ್ ನೋಡಿ, ಪ್ರಾನ್ಸು ಗೀ ರೋಸ್ಟು. ಈ ಮಸಾಲೆ ಇದೆ ನೋಡಿ, ಈ ಮಸಾಲೆ ಎಷ್ಟು ಟೇಸ್ಟಾಗಿದೆ ಅಂತ ಅಂದರೆ ನಾನು ಫಿಶಲ್ಲೇ ಇದನ್ನು ಟ್ರೈ ಮಾಡಿದೆ, ಅಷ್ಟು ಚೆನ್ನಾಗಿದೆ ಇದು ಪ್ರಾನ್ಸು. ಮತ್ತು ಪ್ರಾನ್ಸ್ ಸೈಜ್ ನೋಡಿ ಹೇಗಿದೆ ನೋಡಿ, ದೊಡ್ಡದಾಗಿದೆ ಪ್ರಾನ್ಸು ಸೈಜು, ದಪ್ಪ. ಓಕೆ, ಇದು ಈ ಮಸಾಲೆ ಜೊತೆಗೆ ಗೀ ರೋಸ್ಟು ಇದ್ರ ಜೊತೆಗೆ ಟ್ರೈ ಮಾಡಿಬಿಡ್ತೀನಿ ಪ್ರಾನ್ಸು. ಆಹಾ, ಅದ್ಭುತ. ಆ್ಯಕ್ಚುಲಿ ಪ್ರಾನ್ಸ್ ಗೀ ರೋಸ್ಟ್ಗೆ ನೀರು ದೋಸೆ ಕಾಂಬಿನೇಷನ್ ಅಂತೂ ಹೊಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನೀರು ದೋಸೆ ಜೊತೆಗೆ ಕಾಂಬಿನೇಷನ್ ನೋಡಿ ಹೇಗಿದೆ. ಈ ಒಂದು ಗೀ ರೋಸ್ಟು ಸ್ಪೈಸಿ, ಫುಲ್ ಗೀ ರೋಸ್ಟ್ ಆಗಿದೆ ಚೆನ್ನಾಗಿ. ಆಹಾ, ವೆರಿ ಆಸಮ್ ಕಾಂಬಿನೇಷನ್ ಅಂತೂ ಪಕ್ಕ. ಇಲ್ಲಿ ಯಾರಾದರೂ ಬಂದರೆ ಈ ಒಂದು ನೀರು ದೋಸೆಗೆ ಗೀ ರೋಸ್ಟು, ಪ್ರಾನ್ಸ್ ಗೀ ರೋಸ್ಟನ್ನ ಟ್ರೈ ಮಾಡಿ, ಫುಲ್ ಹ್ಯಾಪಿ ಆಗ್ತೀರಾ. ಪ್ರಾನ್ಸ್ ಅಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ, ಟೇಸ್ಟಿಯಾಗಿದೆ, ಸಖತ್ ಟೇಸ್ಟ್ ಪ್ರಾನ್ಸು. ಮತ್ತು ಸೈಜು ದೊಡ್ಡದು ಸಿಗುತ್ತೆ ನಿಮಗೆ, ಸ್ಮಾಲ್ ಅಲ್ಲ, ಬಿಗ್ ಸೈಜ್ ಸಿಗುತ್ತೆ ಪ್ರಾನ್ಸು. ವೆರಿ ಆಸಮ್. ಪ್ರಾನ್ಸು ಫ್ರೆಶ್ ಆಗಿದೆ, ಹಾಗೆ ಒಂಥರ ರಬ್ಬರ್ ಥರ ಇದೆ ಪ್ರಾನ್ಸು. ಯೂಶಲಾಗಿ ಪ್ರಾನ್ಸ್ ಇರುವಂಥ ಒಂದು ಏನಿದೆ ಆ ಟೆಕ್ಸ್ಚರು, ಎಷ್ಟು ಬಾಯ್ಲ್ ಆಗಿರಬೇಕು ಆ ಪ್ರಾನ್ಸು, ವೆರಿ ನೈಸ್. ನೆಕ್ಸ್ಟು ಸ್ಕ್ವಿಡ್. ಸೊ ಇದು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ಒಂದು ಸ್ಕ್ವಿಡ್ ನೋಡಿ ಹೇಗಿದೆ ಅಂದರೆ, ಇದು ಹೇಗಿರುತ್ತೆ ನೋಡಿ, ಒಳ್ಳೆ ರೌಂಡಕ್ಕೆ ಸ್ಕ್ವಿಡ್ಡು ನೋಡಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಒಂದು ಸ್ಕ್ವಿಡ್ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಈ ಒಂದು ಸ್ಕ್ವಿಡ್ ಏನಿದೆ ತುಂಬ ಇಷ್ಟ. ಸೊ ಸ್ಕ್ವಿಡ್ ಟ್ರೈ ಮಾಡಿಬಿಡೋಣ ಹೇಗಿದೆ ಅಂತ ಹೇಳಿ. ವೆರಿ ನೈಸ್. ಸೇಮು ಆ ಒಂದು ಸ್ಪೆಷಲ್ ಏನಂದರೆ ಆ ಒಂದು ರೆಸಿಪಿ ಏನವರು ಇಟ್ಟಿದ್ದಾರೆ ಅಂದರೆ ಫುಲ್ ಆ್ಯಂಡ್ ಫುಲ್ ಬಂದು ಮಂಗಳೂರು ಸ್ಟೈಲು ಆ ಒಂದು ರೆಸಿಪಿ ವೆರಿ ಅಥೆಂಟಿಕ್ಕು. ಸ್ಪೆಷಲ್ ಮಸಾಲೆ ಇಟ್ಟಿದ್ದಾರೆ ಅಂದರೆ ರಿಚ್ ಮಸಾಲೆ ಅಂತ ನಾವು ಹೇಳ್ತೀವಲ್ಲ, ಸೊ ಆ ಒಂದು ರಿಚ್ ಫ್ಲೇವರ್ನ ನಾವಿಲ್ಲಿ ಫೀಲ್ ಮಾಡ್ಕೋಬೋದು. ಮತ್ತು ಸ್ಪೈಸಿ ಗೀ ಅನ್ನೋವಾಗ ಗೀನ ಜಾಸ್ತಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಸೊ ಅದೇ ಸ್ಪೆಷಲ್ ಇಲ್ಲಿ ಇರುವಂಥ ಈ ಒಂದು ಏನಿದೆ ಮಂಗಳೂರು ಸ್ಟೈಲ್ ಫುಡ್ಡು, ವೆರಿ ಆಸಮ್, ವೆರಿ ಅಥೆಂಟಿಕ್ಕು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಪ್ರಾನ್ಸು ಗೀ ರೋಸ್ಟು ಟ್ರೈ ಮಾಡಿದೆ, ಚಾನ್ಸೇ ಇಲ್ಲ, ಅಷ್ಟು ಆಸಮಾಗಿತ್ತು. ಮತ್ತು ಸ್ಕ್ವಿಡ್ಡು ಕೂಡ ಬಂದು ಚೆನ್ನಾಗಿ ಗೀ ಹಾಕಿ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಷ್ಟು ಸ್ಪೆಷಲಾಗಿದೆ ಈ ಒಂದು ಸ್ಕ್ವಿಡ್. ನೋಡಿ ಸೈಜಸ್ ನೋಡಿ ಸ್ಕ್ವಿಡ್ ಹೆಂಗಿದೆ. ಸೊ ಇದನ್ನು ಹಾಗೆಯೇ ತೊಗೊಂಡು ಫುಡ್ಡು ನೀವು ಮಸ್ಟ್ ಟ್ರೈ ಅಂತೇನೆ, ಫುಲ್ ಸ್ಯಾಟಿಸ್ಫಿಕೇಷನ್ ಆಗ್ತೀರಾ. ಫುಲ್ ಆ್ಯಂಡ್ ಫುಲ್ ಬಂದು ಫುಲ್ಲು ಸೀ ಫುಡ್ಡು. ಆ ಒಂದು ಮೀಲ್ಸ್ ಟ್ರೈ ಮಾಡಿದೆ, ಮೀಲ್ಸಲ್ಲಿ ಇರುವಂಥ ಆ ಒಂದು ಬಾಂಗಡೆ ಫಿಶ್ಶು ಟೇಸ್ಟ್ ವೈಸು ವೆರಿ ಹಾಸಮ್ಮು. ಮತ್ತು
ಪ್ರಾನ್ಸ್ ಆಗಿರ್ಬೋದು ಮತ್ತು ಸ್ಕ್ವಿಡ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಬಾಂಗಡೆ ಫ್ರೈ ಅಂತೂ ಓಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಬಾಂಗಡೆ ತುಂಬ ಟೇಸ್ಟಿಯಾಗಿರುತ್ತೆ ಯೂಶ್ವಲಾಗಿ. ವೆರಿ ಆಸಮ್ ಬಾಂಗಡೆ ಫಿಶ್ಶು. ಓಕೆ, ಸೊ ಫುಡ್ಡೆಲ್ಲ ಬಂದು ಕಂಪ್ಲೀಟ್ ಆಯಿತು. ಫುಡ್ ಫಿನಿಷ್ ಮಾಡಿ ಕೋಕೋಮ್ ಜ್ಯೂಸ್ ಸೊ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ. ಆಹಾ, ಲೈಟಾಗಿ ಹುಳಿ, ಲೈಟಾಗಿ ಸ್ವೀಟು, ಒಂಥರ ಡಿಫ್ರೆಂಟು ಕಾನ್ಸೆಪ್ಟಲ್ಲಿದೆ ಈ ಒಂದು ಜ್ಯೂಸು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಮಂಗಳೂರು ಸ್ಟೈಲ್ ಫುಡ್ ಇವಾಗ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂದೊಂದು ಫುಡ್ಡು ವೆರೈಟೀಸು ಡೆಲಿಷಿಯಸ್ ಆಗಿತ್ತು, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿತ್ತು. ಸೊ ಕಾಂಬೋ ಆಗಿರ್ಬೋದು, ಮತ್ತು ನೀರು ದೋಸೆ ಮತ್ತು ಗೀ ರೋಸ್ಟು, ಪ್ರಾನ್ಸ್ ಗೀ ರೋಸ್ಟ್ ಆಗಿರ್ಬೋದು, ಒಳ್ಳೆ ಕಾಂಬಿನೇಷು, ಮತ್ತು ಸ್ಕ್ವಿಡ್ಡು. ಸೊ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಫುಲ್ಲು ಅಲ್ಟಿಮೇಟ್ ಫುಡ್ ಅಂತ ನಾನು ಹೇಳ್ತೀನಿ ಈ ಒಂದು ಮಂಗಳೂರು ಸ್ಟೈಲ್ ಫುಡ್ಡು. ಮಚ್ಚಿ ಅನ್ನೋ ಒಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ಒಂದು ಜ್ಯೂಸ್ ಕೂಡ ಬಂದು ತುಂಬ ಚೆನ್ನಾಗಿ ಯೂನಿಕ್ ಆಗಿದೆ, ನನಗಿಷ್ಟ ಆಯಿತು. ಓವರಾಲ್ ಮಂಗಳೂರು ಸ್ಟೈಲ್ ಫುಡ್ ಈಸ್ ವೆರಿ ಆಸಮ್ ಅಂತೀನಿ. ನಾನು ಒಂದು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಬನ್ನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಓವರಾಲ್ ಇಟ್ಸ್ ಟೂ ಗುಡ್ ಅಂತ ಹೇಳ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತೀನಿ. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.